ಕುಡಿದು ನಶೆಯಲ್ಲಿ ಆಕ್ಸಿಡೆಂಟನ್ನು ಮಾಡಿಕೊಂಡಿರ್ತಕ್ಕಂತಹ ವಿಚಾರ. ಬೈಕ್ ಆಕ್ಸಿಡೆಂಟ್ ಆಗಿದೆ ದಾವಣಗೆರೆಯಲ್ಲಿ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಆಕ್ಸಿಡೆಂಟ್. ಕಾರು ಬೈಕ್ ನಡುವೆ ಭೀಕರ ಅಪಘಾತ ಆಗಿದೆ ದಾವಣಗೆರೆಯಲ್ಲಿ. ಒಬ್ಬ ಯುವಕನ ಸಾವಾಗಿದೆ, ಮತ್ತೊಬ್ಬನಿಗೆ ಗಾಯ ಆಗಿದೆ, ತೀವ್ರ ಸ್ವರೂಪದ ಗಾಯ ಆಗಿದೆ. ದಾವಣಗೆರೆ ನಗರದ ನೂತನ್ ಕಾಲೇಜ್ ಮುಂಭಾಗ ನಡೆದಿರ್ತಕ್ಕಂಥ ಘಟನೆ ಇದು. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ. ಕಾರು ಮತ್ತು ಬೈಕ್ ನಡುವೆ. ನಿಟ್ಟುವಳ್ಳಿಯ ಕಾರ್ತಿಕ್ ಅಂತಕ್ಕಂಥ ಹುಡುಗ 19 ವರ್ಷ ಸಾವನ್ನಪ್ಪಿದ್ದಾರೆ. ಸ್ನೇಹಿತರ ಜೊತೆ ಬೈಕ್ನಲ್ಲಿ ವೇಗವಾಗಿ ಹೋಗ್ತಾ ಇದ್ದಾಗ ಕಾರಿಗೆ ಗುದ್ದಿರೋದು. ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಪುಡಿ ಆಗ್ಬಿಟ್ಟಿದೆಯಂತೆ. ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈಗ ನೋಡಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ. ಇವರು ಮನೆಯಲ್ಲಿ ಹೇಳದೇ ಬಂದಿರ್ತಾರ ಗೊತ್ತಿರಲ್ಲ. ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟಲ್ಲಿ ಬಸ್ ಆಯ್ತಾರೆ. ಈಗ ಅವ್ರ ಮನೆಯಲ್ಲಿ ಯಾವ ಹೊಸ ವರ್ಷನೂ ಇಲ್ಲ, ಯಾವ ಸಡಗರನೂ ಇಲ್ಲ, ಸಂಭ್ರಮನೂ ಇಲ್ಲ. ನೋಡಿ ಆ ಬೈಕ್ ಸ್ಥಿತಿ ನೋಡಿ ಆಯಿತಾ. ಆಕ್ಸಿಡೆಂಟ್ ಆಗಿರುವಂತಹ ಘಟನೆ. ಒಬ್ಬ ಯುವಕ ಸಾವನ್ನಪ್ಪಿದ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ. ಅದೇ ಇವರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಎಗೈನ್ ಇಲ್ಲೂ ಕೂಡ ಅದೇ ರೀತಿ ನಶೆನಲ್ಲಿ ಇರ್ತಾರೆ, ಮೈ ಮೇಲೆ ಪ್ರಜ್ಞೆ ಇರಲ್ಲ. ಅಪಘಾತ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪುನೀತ್ ಅವರಿಂದ ಪಡ್ಕೊಂಡ. ಪುನೀತ್, ಈ ಅಪಘಾತ ಇದು ಕುಡಿದ ನಶೆಯಲ್ಲಿ ನಡೆದಿರ್ತಕ್ಕಂಥದ್ದ, ಹೇಗಾಯ್ತು, ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಅರವಿಂದ್, ಏನಂತ ಹೇಳಿದ್ರೆ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಅಪಘಾತವಾಗಿ ಅಂದ್ರೆ ಕಾರ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಸಾವನ್ನಪ್ಪಿ ಮತ್ತೊಬ್ಬ ಯುವಕ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ದಾವಣಗೆರೆ ನಗರದ ನೂತನ್ ಕಾಲೇಜ್ ಬಳಿ ನಡೆದಿರುವಂತದ್ದು. ನಿಟ್ಟುವಳ್ಳಿ ಹೊಸ ಬಡಾವಣೆ ಕಾರ್ತಿಕ್ ಅನ್ನುವಂತಹ ಯುವಕ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಸ್ನೇಹಿತರ ಜೊತೆ ಈತ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಪಘಾತ ಆಗಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಎಲ್ಲ ಮಾಹಿತಿಗೆ. ವೆರಿ ಸ್ಯಾಡ್. ಹೊಸ ವರ್ಷದ ಮೊದಲ ದಿನ ಇಂಥ ವಿಚಾರಗಳನ್ನ ಕೇಳಬೇಕಾಗಿ ಬಂದಿರೋದು. ಇನ್ನು ಅವ್ರ ಕುಟುಂಬದ ಸ್ಥಿತಿ ಹೇಗಿರುತ್ತೆ? ತುಂಬ ವೆರಿ ಅನ್ಫಾರ್ಚುನೇಟ್ ಈ ಥರದ ಅಪಘಾತಗಳಾಗೋದು, ಸಾವು ನೋವು ಆಗೋದು, ಇವೆಲ್ಲವೂ ಕೂಡ. ಸಡಗರ ಸಂಭ್ರಮದ ವಿಚಾರದ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲೂ ಬಟ್ ಇಂಥ ಘಟನೆಗಳು ಬರುತ್ತೆ. ಇವೆಲ್ಲ ಒಂದು ಪಾಠ ಆಗಬೇಕು, ಎಚ್ಚೆತ್ಕೋಬೇಕು ಜನತೆ. ಯಾವತ್ತೂ ಮೈ ಮೇಲೆ ಪ್ರಜ್ಞೆ ಇರೋಷ್ಟು ಓಕೆ, ಪ್ರಜ್ಞೆ ಕಳೆದುಕೊಳ್ಳುವಂತಹ ರೀತಿಯಲ್ಲಿ ಯಾರೂ ಏನು ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಮಾಡ್ಕೋಬೇಕು. ಈಗ ಆ ಹುಡುಗ ಅವ್ರ ಮನೆಗೆ ಅವನೇ ದಿಕ್ಕು ಅಂತ ಅನಿಸುತ್ತೆ. ಹೇಗಿರ್ತೋ ಏನು ಕತೆನೋ, ಮನೆಯವ್ರ ಸ್ಥಿತಿ ಏನು?